Hey guys, welcome to my YouTube channel Vlog with Darshu. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಲೆನಾಡಿನ ಸ್ಪೆಷಲ್ ರೆಸಿಪಿ ಕಳಲೆ ಪಲ್ಯ. ಇದು ಬಂದು ವರ್ಷದಲ್ಲಿ ಮಳೆಗಾಲದ ಸೀಸನಲ್ಲಿ ಸಿಗುವಂಥದ್ದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಂದು ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ಮನೆಗಳಲ್ಲೆಲ್ಲ ಇದನ್ನು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿನಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ಒಂದು ಕಳಲೆನ ನೀವು ನೀಟಾಗಿ ಬಿಡಿಸ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ. 3 ದಿನ ನೆನೆಸ್ಬೇಕಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಇದ್ರ ಜೊತೆಗೆ ನೀವು ಉಪ್ಪಿನಕಾಯಿ ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಉಪ್ಪು ನೀರಲ್ಲಿ ನೆನೆಸಿಡಬೇಕಾಗುತ್ತೆ. ಏನೂ ಇಲ್ಲ, ನಾವು ಸ್ವಲ್ಪ ಏನಾದರೂ ಮಾಡ್ಕೊಳ್ತೀವಿ ಅನ್ನೋದಾದರೆ ಏನು ಉಳಿದಿರುತ್ತೋ ಅದನ್ನು ಉಪ್ಪು ನೀರಲ್ಲಿ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಡ್ಬೋದು. ಮತ್ತು ನಿಮಗೆ ಯಾವಾಗ ಬೇಕೋ ಆ ಟೈಮಲ್ಲಿ ಮಾಡ್ಕೊಳ್ಬಹುದು. ಆದರೆ ಇದನ್ನು ಕ್ಲೀನ್ ಮಾಡೋದೇ ತುಂಬ ಇದನ್ನು 3 ಡೇಸ್ ನೀರಲ್ಲಿ ನೆನೆಸಿದ್ದು, ಆಮೇಲೆ ಅದು 3 ಡೇಸಲ್ಲಿ ಎವ್ರಿ ಡೇ ನೀರು ಚೇಂಜ್ ಮಾಡ್ತಾ ಇರಬೇಕು. ಅದಾದಮೇಲೆ ಇವತ್ತು 3rd ಡೇ. ಇವಾಗ ಕಹಿ ಎಲ್ಲ ಹೋಗಿರುತ್ತಲ್ಲ, 1-2-3 ಸತಿ ನೊರೆ ಬಿಡೋವರೆಗೂ, ಇವಾಗ ನೋಡಿ ನೊರೆ ಇಲ್ಲ, ಅಲ್ಲಿವರೆಗೂ ನೀಟಾಗಿ ತೊಳ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಬೇಯೋದಕ್ಕೆ ಇಡ್ತಾ ಇದ್ದೀವಿ ಕುಕ್ಕರಿಗೆ. ಇದು ನೀರಿಗೆ ಹಾಕಿಟ್ಟಾಗ 3 ಡೇಸ್ ಉಪ್ಪು ನೀರಲ್ಲಿ ಇಡಬೇಕಾ, ಬರೀ ಪ್ಲೇನ್ ನೀರಲ್ಲೇ ಇಡಬೇಕು. ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಅಂದರೆ ಉಪ್ಪು ನೀರಲ್ಲಿ ನೆನೆಸಿಡಿ, ಇಲ್ಲ ಅಂದರೆ ನಾರ್ಮಲ್ ವಾಟರಲ್ಲಿ ನೆನೆಸಿಟ್ರೆ ಸಾಕು. ನೆನೆಸಿಟ್ಟಿರೋ ಕಾಳುಗಳನ್ನ ಹಾಕ್ತಿದ್ವಿ. ಕಡಲೆಕಾಳು, ನೀವು ಯಾವ್ಯಾವ ಕಾಳು ಇರುತ್ತೋ ಅದೆಲ್ಲನೂ ಬೇಕಾದರೂ ಹಾಕೋಬೋದು. ಹೆಸರು ಕಾಳು ಅದೆಲ್ಲ ಅಲ್ವ ನಮ್ಮ. ಈಗ ಹೆಸರು ಕಾಳು ಹಾಕ್ತಾಯಿದ್ದೀವಿ. ಮೊಳಕೆ ಬರಿಸಿದೆ, ಸ್ವಲ್ಪ ಮೊಳಕೆ ಬಂದಿದೆ. ಇದು ಕಳಲೆ ತುಂಬಾ ಹೀಟ್ ಇರುತ್ತೆ. ಇದಕ್ಕೆ ತುಂಬ ಕಾಳುಗಳು ಮತ್ತು ತರಕಾರಿ, ಸೊಪ್ಪು ಎಲ್ಲನೂ ಆ್ಯಡ್ ಮಾಡ್ಕೋಬೋದು ನೀವು. ಈಗ ಇದಕ್ಕೆ ನಾವು ಇದು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಒಣಗನೆ ಸೊಪ್ಪು, ಸಬ್ಬಸ್ಗೆ ಮತ್ತು ಬೀನ್ಸು, ಕ್ಯಾರೆಟು, ಕೀರೆ ಸೊಪ್ಪು ಇದೆಯಾ, ಕೀರೆ ಸೊಪ್ಪು, ಇದರಲ್ಲಿ 4 ಥರ ಸೊಪ್ಪು ಆ್ಯಡ್ ಮಾಡಿದ್ದೀವಿ. ಇದಿಷ್ಟನ್ನು ಕಟ್ ಮಾಡ್ಕೊಂಡಿರೋದು. ಮತ್ತು ಬೀನ್ಸು, ಕ್ಯಾರೆಟ್ ತೊಗೊಳ್ತಾ ಇದ್ದೀವಿ. ಬೇರೆ ತರಕಾರಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಆದರೆ ಇದು ಬೆಂಡೆಕಾಯಿ, ಹಾಗಲಕಾಯಿ ಹಾಕಕ್ಕೆ ಹೋಗ್ಬೇಡಿ. ಮತ್ತು ಸೊಪ್ಪು, ಪಾಲಕ್ ಸೊಪ್ಪು ಹಾಕ್ಬೇಡಿ, ಅದು ಸ್ವಲ್ಪ ಲೋಳೆ ಥರ ಆಗುತ್ತಲ್ವ, ಸೊ ಅದರಿಂದ ಅದು ಹಾಕೋದು ಬೇಡ. ಅದು ಬಿಟ್ಟು ನೀವು ಬೇರೆ ಯಾವ್ಯಾವ ಸೊಪ್ಪು, ಕಾಳುಗಳು, ತರಕಾರಿ ಎಲ್ಲನೂ ಆ್ಯಡ್ ಮಾಡ್ಕೊಂಡಷ್ಟು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಬೇಕು. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನೀರನ್ನು ನೋಡಿ ಹಾಕ್ಕೊಳ್ಳಿ. ಈಗ ನಾವು ಸ್ವಲ್ಪ ರೊಟ್ಟಿ ಜೊತೆಗೆ ಅಂತ ಕಾಂಬಿನೇಷನ್ ಮಾಡ್ತಾ ಇರೋದು. ಖಾರ ಎಲ್ಲ ನೋಡಿ ಹಾಕ್ಕೊಳ್ತೀವಿ. ಇನ್ ಕೇಸ್ ಅನ್ನಕ್ಕೂ ತಿನ್ನೋ ಥರ ಬೇಕು, ಸ್ವಲ್ಪ ತೆಳ್ಳಗಿರಬೇಕು ಅಂತಂದರೆ ಖಾರ ರುಬ್ಬಿದಾಗ ಅದ್ರ ಜೊತೆಗೆ ಖಾರ ಹೆಚ್ಚಿಸ್ಕೊಂಡು ಮಾಡ್ಕೊಳ್ಳಿ. ಈಗ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ. ಸ್ಟವ್ ಆನ್ ಮಾಡಿ ಬೇಯಕ್ಕಿಟ್ಟಿದ್ದೀವಿ, ಇಡ್ತಾ ಇದ್ದೀವಿ ಅಷ್ಟೇ. ಇದೊಂದು ಎಷ್ಟು ವಿಸಿಲ್ ಕೂಗಬೇಕು? ಒಂದು 3 ವಿಸಿಲ್ ಕೂಗಿಸ್ಕೋಬೇಕು. ಇವಾಗ ಇದು ಖಾರಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್ ಏನೇನು ಅಂದರೆ ಕಾಯಿ ತುರಿದಿರೋದು, ಇದು ಒಣಮೆಣ್ಸಿನ್ಕಾಯಿ, ಕಾಳು ಮೆಣಸು, ಧನಿಯಾ ಮತ್ತು ಜೀರಿಗೆ, ಹಾಗೆಯೇ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು. ಈರುಳ್ಳಿ ಮತ್ತು ಒಗ್ಗರಣೆಗೂ ಕೂಡ ಬೇಕಾಗುತ್ತೆ ಸ್ವಲ್ಪ. ಇದಿಷ್ಟು ಮಸಾಲೆ ರುಬ್ಬೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಈಗ ಇದಿಷ್ಟು ಮಸಾಲೆ ರುಬ್ಬೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ನೋ ಅದೆಲ್ಲನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಈಗ ಇದಿಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕು. ಸಾರಿ, ಒಗ್ಗರಣೆ ಅಂತೀನಿ, ಏನೋ ಹುರ್ಕೋಬೇಕು. ಖಾರಕ್ಕೆ ಒಗ್ಗರಣೆ ಅಲ್ಲ, ಖಾರಕ್ಕೆ ರುಬ್ಕೋಬೇಕು. ಈಗ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ರುಬ್ಬುವಂಥ ಐಟಮ್ಸ್ ಎಲ್ಲ. ಬೆಳ್ಳುಳ್ಳಿ ಒಂದು ಸ್ಕಿಪ್ ಆಗಿತ್ತು, ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ. ಈಗ ತೆಂಗಿನಕಾಯಿ
ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದು ತಣ್ಣಗಾದ್ಮೇಲೆ ಖಾರ ರುಬ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀವಿ. ಗ್ಯಾಸ್ ಆಫ್ ಮಾಡಾದ್ಮೇಲೆ ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಇದು ತಣ್ಣಗಾಗೋದಕ್ಕೆ ಬಿಡೋಣ. ಇದು ಫುಲ್ಲು ಕೂಲ್ ಆದಮೇಲೆ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದು ಫುಲ್ ತಣ್ಣಗಾದ್ಮೇಲೆ ಈಗ ರುಬ್ಬೋದಕ್ಕೆ ಅಂತ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಈ ರೀತಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಇದಕ್ಕೆ ಖಾರ ಆ್ಯಡ್ ಮಾಡ್ಕೋಬೇಕು. ರುಬ್ಬಿರೋದು ಖಾರ ಹಾಕ್ಬಿಟ್ಟು ಅದಕ್ಕೆ ನೀರು ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಖಾರದ ಜೊತೆಗೇ ಎಷ್ಟು ಬೇಕು ಅಂದರೆ ನಿಮಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು, ತಿಕ್ಕಾಗಿರಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಮಸಾಲೆಗೆ ಸಾಂಬಾರು ಟೈಪ್ ಬೇಕು ಅಂದರೆ ಒಂದು ಸ್ವಲ್ಪ ಖಾರನ ಹೆಚ್ಚಿಸ್ಕೊಳ್ಳಿ. ಇವಾಗ ನೋಡಿ, ಇವಾಗ ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಆವಾಗಲೇ ಸೊಪ್ಪು ಎಲ್ಲ ಬೇಯಿಸಿ ಅದು ಆ ಥರ ಇತ್ತು. ಈಗ ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಬಾಂಬಾಟಾಗಿ ಕಾಣಿಸ್ತಾ ಇದೆ. ಈಗಿದು ಮಸಾಲೆ ಸ್ಮೆಲ್ಲು ಹೋಗೋವರೆಗೂ ಒಂದು ಸ್ವಲ್ಪ ಕುದಿಸ್ಕೋಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಮುಚ್ಚಿಡೋಣ. ಈಗ ಅದು ಕಂಪ್ಲೀಟಾಗಿ ಅಂದರೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿ ಬೆಂದಾದಮೇಲೆ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಚಟಪಟ ಚಟಪಟ, ಈರುಳ್ಳಿ ಹಾಕೋಬೇಕು. ಇಷ್ಟೇ ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ. ಅಂದರೆ ನಿಮ್ಗೆ ಏನಾದರೂ ಮಸಾಲೆಯಲ್ಲಿ ಖಾರ ಕಡಿಮೆ ಆ ಥರ ಅನಿಸಿದ್ರೆ ಒಗ್ಗರಣೆಗೆ ಇನ್ನೊಂದೆರಡು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಇಲ್ಲ ಅಂತ ಅಂದರೆ ಅದೇ ಖಾರ ಕರೆಕ್ಟ್ ಇತ್ತು ಅಂದರೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬ್ರೌನ್ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಬೆಣ್ಣೆ ಹಾಕ್ತಾ ಇದ್ದೀವಿ. ಬೆಣ್ಣೆ ಮತ್ತು ನೀವು ಹಸಿ ಹಾಲಿತ್ತು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬೆಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಫ್ಲೇವರು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಳಲೆ ಪಲ್ಯ ರೆಡಿ ಟು ಸರ್ವ್. ಕೊತ್ತಂಬರಿ ಸೊಪ್ಪು ಬೇಕಂದರೆ ಗಾರ್ನಿಷಿಗೆ ಲಾಸ್ಟಲ್ಲಿ ನೀವು ಆ್ಯಡ್ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೆಂಟೆಡಾನ್ ಕಳಲೆ ಪಲ್ಯ ರೆಡಿ. ಇದನ್ನು ರೊಟ್ಟಿ, ದೋಸೆ, ಚಪಾತಿ, ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದರ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಅದಕ್ಕೋಸ್ಕರನೇ ನಾವು ಕಾಳುಗಳು ಮತ್ತು ಸೊಪ್ಪು, ತರಕಾರಿ ಇದನ್ನೆಲ್ಲ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು ಇದ್ರ ಜೊತೆಗೆ. ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು. ಇದಕ್ಕೆ ಮತ್ತು ಟೊಮೆಟೊ ಮತ್ತು ಹುಣಸೆ ಹುಳಿ ಆ ಥರದ್ದೇನು ಹುಳಿ ಏನು ಬಿಡೋದಕ್ಕೆ ಹೋಗಬೇಡಿ. ನಿಮಗೂ ನಿಮ್ಮ ಮನೆ ಕಡೆ ಎಲ್ಲಾದರೂ, ಇದು ಆ್ಯಕ್ಚುಲಿ ರೈನಿ ಸೀಸನಲ್ಲೇ ಸಿಗೋದು ಕಳಲೆ. ಎಲ್ಲಾದರೂ ಸಿಕ್ತು ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಇದರಲ್ಲೇ ಬೇರೆ ಬೇರೆ ವೆರೈಟೀಸ್ ಕೂಡ ನೀವು ಟ್ರೈ ಮಾಡ್ಬೋದು. ಸಾಂಬಾರು ಟೈಪು, ಹಾಗೆಯೇ ಕರಿ ಥರ ಆ ಥರನೂ ಕೂಡ. ಇದು ನಮ್ಮ ಮನೆಯಲ್ಲಿ ಮಾಡುವಂಥ ಸ್ಟೈಲ್ ಆಗಿರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕಳಲೆ ಬಗ್ಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.